ಎಲೆಕ್ಷನ್ ದಿನ ವೋಟ್ ಹಾಕದೆ ವೀಕೆಂಡ್ ಅಲ್ವಾ ಅಂತ ಮೈಸೂರು ಅರಮನೆ ಕಡೆಗೆ ಏನಾದರೂ ಹೋದರೆ ಆ ರೀತಿ ಹೋದಂಥ ಪ್ರವಾಸಿಗರಿಗೆ ಮೈಸೂರು ಅರಮನೆ ಬಾಗಿಲು ಓಪನ್ ಆಗೋದಿಲ್ಲ. ಮೈಸೂರು ಅರಮನೆಗೆ ಬಂದರೆ ನೋ ಎಂಟ್ರಿ ಅನ್ನೋ ನಿಯಮವನ್ನು ಮಾಡಲಾಗಿದೆ. ಅಂದರೆ ಶುಕ್ರವಾರ ಎಲೆಕ್ಷನ್ನು, ಶನಿವಾರ ಭಾನುವಾರ ರಜಾ ಇದೆ. ಸೊ ಎಲೆಕ್ಷನ್ನ ದಿನ ವೋಟ್ ಹಾಕದೆ ಏನಾದರೂ ಮೈಸೂರು ಸುತ್ತಾಡೋದಕ್ಕೆ ಹೋಗ್ತೀವಿ ಅಂತ ಏನಾದರೂ ಯೋಚನೆ ಮಾಡಿದರೆ ಅಂಥ ಯೋಚನೆಯನ್ನು ಸೈಡಿಗಿಡಿ. ಯಾಕಂತಂದರೆ ವೋಟ್ ಹಾಕದೇನಾದರೂ ಬಂದರೆ ನಿಮಗೆ ಮೈಸೂರು ಅರಮನೆಯ ಒಳಗೆ ಎಂಟ್ರಿ ಸಿಗೋದೇ ಇಲ್ಲ ಶುಕ್ರವಾರ. ಈ ಬಗ್ಗೆ ಮೈಸೂರು ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಮಾಹಿತಿ ಕೊಟ್ಟಿದ್ದಾರೆ. ಮೈಸೂರು ಪ್ಯಾಲೇಸಲ್ಲಿ ನಾವು ಒಂದು ರಿಸ್ಟ್ರಿಕ್ಷನ್ ಹಾಕೋದಕ್ಕೆ ಈ 14 ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾರಾದರೂ ವೋಟ್ ಹಾಕ್ತಾನೆ ಅವರು ಅಲ್ಲಿ ಬಂದರೆ ಅಂಥವ್ರಿಗೆ ಪ್ರವೇಶವನ್ನು ನಿರಾಕರಣೆ ಮಾಡಬೇಕು ಅನ್ನೋಂಥ ಒಂದು ಪಾಯಿಂಟನ್ನು ಕನ್ಸಿಡರ್ ಮಾಡ್ತಾ ಇದ್ವಿ. ಸೊ ದಟ್ ವೋಟ್ ಹಾಕ್ತಾನೆ ಅವರು ಅವತ್ತಿನ ದಿವಸ ಟಿಕೆಟ್ ಜೊತೆಗೆ ಅವ್ರದ್ದು ವೋಟರ್ ಕಾರ್ಡನ್ನು ಕೂಡ ಚೆಕ್ ಮಾಡ್ಕೋಬೇಕು ಅನ್ನೋಂಥ ಒಂದು ಪಾಯಿಂಟನ್ನು ರಿಸ್ಟ್ರಿಕ್ಷನ್ ಹಾಕೋದಕ್ಕೆ ಕನ್ಸಿಡರ್ ಮಾಡ್ತಾ ಇದ್ವಿ. ಮೇ ಬಿ ಇವತ್ತು ಸಾಯಂಕಾಲದೊಳಗಡೆ ನಾವು ಇಲ್ಲಿ ಕನ್ಸಿಡರ್ ಸೊ ದಟ್ ವಿ ಆರ್ ಡಿಸ್ಕರೇಜಿಂಗ್ ಪೀಪಲ್. ಬೇರೆ ಈಗ ಯಾಕೆಂದರೆ ಬೇರೆ ರಾಜ್ಯಗಳಿಂದನೂ ಬೇರೆ ಬೇರೆ ರೀತಿ ಟೂರಿಸ್ಟ್ಗಳು ಬಂದಿರ್ತಾರೆ. ಕೆಲವೊಂದು ಸಲ ನಾವು ಒಂದು ಟೂರಿಸಮ್ ಪಾಯಿಂಟು ಬೇರೆ ಲೈವ್ಲಿಹುಡ್ಡನ್ನು ನಾವು ನೋಡ್ಕೋಬೇಕಾಗಿರುತ್ತೆ. ಬಟ್ ನಮ್ಮವರೇ ವೋಟ್ ಹಾಕ್ತೇನೆ ಸುಮ್ಮನೆ ಇಲ್ಲಿ ಪ್ರವಾಸಿ ಕ್ಷಣಗಳಲ್ಲಿ ತಾಣಗಳಿಗೆ ಬರುವಂಥದ್ದನ್ನು ನಾವು ಒಂದು ನಿಷೇಧ ಹೇರೋದ್ರ ಬಗ್ಗೆ ನಾವು ಗಂಭೀರವಾಗಿ ಯೋಚನೆ ಮಾಡ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.